ನಮಸ್ಕಾರ, ಅಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಶಿಲ್ಪಾ ಹೊಸ್ಮನಿ. ನಮಗೆಲ್ಲ ಕೇಳಿ ಗೊತ್ತಿರುವ ಮಾತು, ಜ್ಞಾನವೆಂದರೆ ಶಕ್ತಿ, ಶಿಕ್ಷಣವೆಂದರೆ ಬೆಳಕು ಅಂತ. ಆದರೆ ನಿಜವಾಗ್ಲೂ ಹೌದಾ? ಇಂದಿನ ಕಾಲದಲ್ಲಿ ಎಲ್ಲ ಕಡೆ ಶಿಕ್ಷಣ, ಸಾಕ್ಷರತೆ, ಜಾಗೃತಿ ಹೆಚ್ಚಾಗ್ತಾನೇ ಇದೆ. ಆದರೆ ನಾವು ದಿನಾ ನೋಡ್ತಿರೋ ಭೀಕರ ಕ್ರೌರ್ಯ, ಕೊಲೆ, ಅತ್ಯಾಚಾರ, ಅಮಾನವೀಯತೆಯ ಘಟನೆಗಳು ಕಡಿಮೆ ಆಗ್ತಿಲ್ಲ. ಯಾಕೆ? ಇತ್ತೀಚೆಗೆ ನಡೆದಿರುವ 2 ಭಯಾನಕ ಘಟನೆಗಳನ್ನು ಹೇಳ್ತೀನಿ ಕೇಳಿ. ಉತ್ತರ ಪ್ರದೇಶದ ಮೀರತ್ನಲ್ಲಿ ಮುಸ್ಕಾನ್ ರಸ್ತೋಗಿ ಅನ್ನುವ ಯುವತಿಯೊಬ್ಬಳು ಆಕೆಯ ಪ್ರೇಮಿ ಸಾಹಿಲ್ ಶುಕ್ಲಾ ಜೊತೆ ಕೈಗೂಡಿ ಮಾರ್ಚೆಂಟ್ ನೇವಿ ಅಧಿಕಾರಿಯಾದ ತನ್ನ ಪತಿ ಸೌರಭ್ ರಾಜ್ಪೂತ್ನ ಹೃದಯಕ್ಕೆ ಚುಚ್ಚಿ ತಲೆ ಕಡಿದು ತುಂಡುಗಳಾಗಿ ಕತ್ತರಿಸಿ ಸಿಮೆಂಟ್ ತುಂಬಿರೋ ಡ್ರಮ್ಮಲ್ಲಿ ಮುಚ್ಚಿ ಹಾಕಿದರು. ಇದಕ್ಕಿಂತ ಭಯಾನಕ ಏನು ಅಂದರೆ, ಇಷ್ಟೆಲ್ಲ ಮಾಡಿ ಸಹ ಮುಸ್ಕಾನ್ಗೆ ತಪ್ಪಿತಸ್ಥ ಭಾವನೆ ಇಲ್ಲದೆ ಪ್ರೇಮಿ ಸಾಹಿಲ್ ಶುಕ್ಲಾನೊಂದಿಗೆ ಹಿಮಾಚಲ ಪ್ರದೇಶಕ್ಕೆ ಪ್ರವಾಸಕ್ಕೆ ಹೋಗಿದ್ದರು. ಇದು ಅಷ್ಟೇ ಅಲ್ಲ, ಇದಕ್ಕಿಂತ ಭಯಾನಕವಾಗಿರುವ ಇನ್ನೊಂದು ಕಥೆ ಇದೆ. ಅದು ಕರ್ನಾಟಕದ ಹಂಪಿನಲ್ಲಿ ನಡೆದಿರುವ ಘಟನೆ. ಹಂಪಿಯಲ್ಲಿ 27 ವರ್ಷದ ಇಸ್ರೇಲಿ ಪ್ರವಾಸಿಯೊಬ್ಬಳು ಮತ್ತು ಆಕೆಯ ಭಾರತೀಯ ಸ್ನೇಹಿತನ ಮೇಲೆ ದಾಳಿ ನಡೆಸಿದರು. ಅದು ಏನಕ್ಕೆ? ಹಣ ಕೊಡದೇ ಇರೋದಕ್ಕೆ. ಮಹಿಳೆ ಮೇಲೆ ಅತ್ಯಾಚಾರ ಮಾಡಿ ತನ್ನ ಸ್ನೇಹಿತನಿಗೆ ಲೈಂಗಿಕ ಕಿರುಕುಳ ನೀಡಿದರು. ಈ ಕಥೆಗಳನ್ನು ಕೇಳಿದ ಮೇಲೆ ನಿಮಗೆ ಭಯವಾಗ್ತಿಲ್ವಾ? ನಿಮ್ಮ ಪಕ್ಕದಲ್ಲಿರುವವರ ಮೇಲೆ ಅನುಮಾನ ಇಲ್ವಾ? ನಾನು ಹೇಳಿರೋದು ಬರೀ 2 ಘಟನೆಗಳು, ಆದರೆ ಇತ್ತೀಚೆಗೆ ಇಂತಹ ಘೋರ ಘಟನೆಗಳು ದಿನನಿತ್ಯ ನಡೆಯುತ್ತಲೇ ಇವೆ. ಹೀಗಾದರೆ ನಾವು ನಿಜವಾಗ್ಲೂ ಪ್ರಗತಿ, ಅಭಿವೃದ್ಧಿ ಸಾಧಿಸ್ತೀವ? ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನು? ಕೇವಲ ಅಕ್ಷರ ಓದಿ ಪಾಠ ಕಲಿತರೆ ಸಾಕಾ? ಮಾನವೀಯತೆ ಕಲಿಸೋದು ಬೇಡವಾ? ಶಿಕ್ಷಣ ನಮ್ಮ ಹೆಸರಿನ ಮುಂದೆ ಡಿಗ್ರಿಗಳನ್ನು ಸೇರಿಸುವುದು ಅಷ್ಟೇ. ಆದರೆ ಒಬ್ಬ ವ್ಯಕ್ತಿ ಒಳ್ಳೆಯ ಮನುಷ್ಯನಾಗಬೇಕಾದ್ರೆ ಮಾನವೀಯತೆ, ಭಾವನಾತ್ಮಕ ಬುದ್ಧಿಮತ್ತೆ ಅಂದರೆ ಇಮೋಷ್ನಲ್ ಇಂಟೆಲಿಜೆನ್ಸ್ ಕಲಿಯಬೇಕು. ಮತ್ತು ಇದನ್ನು ಪಠ್ಯಕ್ರಮದಲ್ಲಿ ಅಳವಡಿಸಿ ಶಾಲೆಗಳಿಂದಲೇ ಕಲಿಸಬೇಕು. ಸಾಮಾಜಿಕ ಜಾಗೃತಿಯಲ್ಲ ಕೇವಲ ಹ್ಯಾಶ್ಟ್ಯಾಗ್ಸ್ಗಳಿಗೆ ಮಾತ್ರ ಸೀಮಿತವಾಗಿದೆ. ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲಿ ರೆಸ್ಪೆಕ್ಟ್ ವುಮನ್, ಸ್ಟಾಪ್ ವೈಲೆನ್ಸ್, ಜಸ್ಟಿಸ್ ಫಾರ್ ವಿಕ್ಟಿಮ್ಸ್ ಅನ್ನೋ ಹ್ಯಾಶ್ಟ್ಯಾಗ್ಗಳು ಟ್ರೆಂಡಿಂಗ್ ಆಗ್ಬೋದು. ಆದರೆ ಸ್ಕ್ರೀನ್ ಮೇಲೆ ಬರೆದಿರುವ ಮಾತಿಗೂ ಮೈದಾನದಲ್ಲಿ ಬಂದು ಮಾತನಾಡುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ಮೈದಾನದಲ್ಲಿ ಮೌನವಾಗಿದ್ದರೆ ಏನೂ ಆಗಲ್ಲ. ಇಂದು ಕಾನೂನು ಅಪರಾಧಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ. ದಶಕಗಳವರೆಗೆ ಕೋರ್ಟ್ನಲ್ಲಿ ಪ್ರಕರಣ ನಡೆಯುತ್ತಿರುತ್ತೆ, ಅಪರಾಧಿಗೆ ಶಿಕ್ಷೆ ಕೊಡಲ್ಲ, ಸಂತ್ರಸ್ತರಿಗೆ ನ್ಯಾಯ ನೀಡಲ್ಲ. ಹೀಗಾಗಿಯೇ ಅಪರಾಧಿಗಳು ಯಾವುದೇ ಸಂಕೋಚವಿಲ್ಲದೆ ಇಂತಹ ಭೀಕರ ಅಪರಾಧಗಳನ್ನು ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಬದಲಾವಣೆ ಬೇಕಾದರೆ ನಾವು ಏನು ಮಾಡಬೇಕು? ವಿದ್ಯಾರ್ಥಿಗಳಿಗೆ ಕೇವಲ ಅಂಕ ಗಳಿಸುವ ತರಬೇತಿ ಕೊಡುವುದನ್ನು ಬಿಟ್ಟು ಉತ್ತಮ ಮನುಷ್ಯರಾಗಲು ಕಲಿಸಬೇಕು. ದೀರ್ಘಾವಧಿಯ ಕಾನೂನು ಪ್ರಕ್ರಿಯೆ ಅಪರಾಧಿಗಳಿಗೆ ಪ್ರೋತ್ಸಾಹ ನೀಡುತ್ತದೆ. ಅದಕ್ಕಾಗಿ ನಮ್ಮ ನ್ಯಾಯ ವ್ಯವಸ್ಥೆ ಸುಧಾರಣೆಗೊಳ್ಳಬೇಕು ಮತ್ತು ಇನ್ನೂ ವೇಗವಾಗಿ ಶಿಕ್ಷೆಯನ್ನು ನೀಡಬೇಕು. ನಾವು ಸಾಮಾನ್ಯ ಜನರಾಗಿ ಎಲ್ಲಿ ಅಪರಾಧ ನಡೆಯುತ್ತಿದ್ದರೂ ನಮಗೆ ಯಾಕೆ ಅನ್ನುವ ಮನಸ್ಥಿತಿ ಬಿಟ್ಟು ತಪ್ಪು ನೋಡಿದರೆ ಅದನ್ನು ತಕ್ಷಣ ತಡೆಯಬೇಕು. ಟ್ವೀಟ್ ಮಾಡುವುದು, ಸ್ಟೇಟಸ್ ಹಾಕುವುದು ಮಾತ್ರ ಸಾಲದು. ಹಳ್ಳಿಗಳಲ್ಲಿ, ಶಾಲೆಗಳಲ್ಲಿ, ಯುವಕರಲ್ಲಿ, ಜನರಲ್ಲಿ ನೇರವಾಗಿ ಅವರ ವರ್ತನೆ ಬದಲಾಯಿಸುವ ಕೆಲಸ ಮಾಡಬೇಕು. ದೇಶದ ಅಭಿವೃದ್ಧಿ ಎಂದರೆ ಗಗನಕ್ಕೆ ತಾಕುವ ಕಟ್ಟಡಗಳು, ದೊಡ್ಡ ದೊಡ್ಡ ಟೆಕ್ ಕಂಪನಿಗಳು ಬರೋದು ಅಷ್ಟೇ ಅಲ್ಲ. ಆ ದೇಶದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಸುರಕ್ಷಿತವಾಗಿದ್ದಾನೆ ಎಂಬುದನ್ನು ನೋಡಬೇಕು. ನಾವು ಮಾನವನಾಗಿ ಬೆಳೆಯುತ್ತಿದ್ದೀವಾ ಎಂಬ ಪ್ರಶ್ನೆ ಮಾಡಿಕೊಳ್ಳುವ ಸಮಯ ಬಂದಿದೆ. ಒಟ್ಟಾರೆಯಾಗಿ ತಪ್ಪು ಮಾಡಿದವರು ಶಿಕ್ಷೆಗೊಳಗಾಗಬೇಕು, ಶೋಷಿತನು ಪ್ರಶ್ನೆಗೊಳಗಾಗಬಾರ್ದು. ಅರಿವು ಒಂದು ಶಸ್ತ್ರಾಸ್ತ್ರ. ಸರಿಯಾಗಿ ಬಳಸಿದರೆ ಬೆಳಕು, ತಪ್ಪಾಗಿ ಬಳಸಿದರೆ ಕತ್ತಲು, ನರಕ, ಹಿಂಸಾಚಾರ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಕಮೆಂಟ್ ಮಾಡಿ ಚರ್ಚಿಸಿ. ಬದಲಾವಣೆಗೆ ಕೈ ಜೋಡಿಸಿ. ಇದಿಷ್ಟು ಈ ಹೊತ್ತಿನ ವಿಶೇಷವಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಲ್ಮಾ ನ್ಯೂಸ್ 24.